ಅನುನ ನೋಡ್ತಿದ್ರೆ ರಾಜನಂದಿನಿ ಅವರೇ ನೆನಪಾಗ್ತಾರಮ್ಮ. ಅನು ಹಾವಭಾವ, ನಡವಳಿಕೆ ಮತ್ತೆ ಅವಳು ತಗೊಳ್ಳೋ ನಿರ್ಧಾರಗಳನ್ನ ನೋಡ್ತಾ ಇದ್ರೆ ದಿನೇ ದಿನೇ ಅವರನ್ನೇ ನೋಡ್ದಾಗ್ತಿದೆ ಅಮ್ಮ. ಇಲ್ಲ ಆರ್ಯ, ಇದು ನಿನ್ ಕಲ್ಪನೆ ಅಲ್ಲ. ನಿನಗೇನ್ ಅನ್ನಿಸ್ತಿದ್ಯೋ ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದ್ರೆ ಇದು ಹೇಗೆ, ಯಾಕೆ ಅಂತ ಕೇಳಿದ್ರೆ ನನ್ನ ಹತ್ರನೂ ಉತ್ತರ ಇಲ್ಲ. ಅನು ಜಾತಕಕ್ಕೂ ರಾಜನಂದಿನಿ ಜಾತಕಕ್ಕೂ ಹೋಲಿಕೆ ಇದೆ ಅನ್ನೋದು ನಿನಗಿನ್ನೂ ಗೊತ್ತಿಲ್ಲ. ಅದೇನಾದ್ರೂ ಗೊತ್ತಾದ್ರೆ ನೀನಿನ್ನೂ ಡಿಸ್ಟರ್ಬ್ ಆಗ್ಬಿಡ್ತೀನೋ ಅನ್ನೋ ಭಯ ನನ್ಗಿದೆ. ಇದಕ್ಕೇನರ್ಥ? ಈ ಎರಡು ಜಾತಕಗಳು ಒಂದನ್ನೊಂದು ಹೋಲುತ್ತೆ ಅನ್ನೋದು ಕೇವಲ ಕೋಇನ್ಸಿಡೆನ್ಸ್? ಇಲ್ಲ, ಇದಕ್ಕೇನೋ ಅರ್ಥ ಇದೆ. ನಿಜವಾಗ್ಲೂ ಅನುನೇ ರಾಜನಂದಿನಿನೂ ಹೀಗೆ. ಏನೇ ಕೆಲಸ ಇದ್ರೂ ಪ್ರತಿದಿನ ಸಂಜೆ ದೇವ್ರಿಗೆ ದೀಪ ಹಚ್ಚ. ಆರ್ಯ, ಇನ್ನೇನಾದ್ರೂ ಡೌಟ್ ಇದೆಯೋ ನಿನಗೆ? ಡೌಟ್ ಏನೂ ಇಲ್ಲ. ಮೀರಾ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅಭಿಪ್ರಾಯನ? ಯಾಕೆ ಪ್ರಶ್ನೆ? ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ, ಮೀರಾ ಮೊದಲು ನಿನ್ನ ಬಗ್ಗೆ ಏನು ಅಭಿಪ್ರಾಯ ಇಟ್ಕೊಂಡಿದ್ಲೋ ಈಗಲೂ ಅದನ್ನೇ ಇಟ್ಕೊಂಡಿದ್ದಾಳೆ ಅಂದ್ಕೊಂಡಿದ್ದೀನಿ. ಈಗ ನೀನು ಆಡ್ತಿರೋದು ನೋಡಿದ್ರೆ ಅವಳ ಅಭಿಪ್ರಾಯ ಬದಲಾಗ್ಬೋದು ಅನಿಸ್ತಿದೆ. ಅವಳನ್ನು ನೀನು ಮೀಟ್ ಮಾಡಲ್ವಾ? ಮೀರಾ ಅಭಿಪ್ರಾಯ ಬದಲಾಗಲ್ಲ ಕಣೋ ಚಂಡೆ. ಐ ನೋ ಹರ್. ಸರಿ, ಆದರೆ ಮೀರಾ ಹತ್ರ ಯಾಕೆ ಫೋನ್ ಬಿಟ್ಟು ಬಂದೆ? ಗೊತ್ತಿದ್ದು ಹಾಗೆ ಮಾಡಿದ್ಯಾ? ಇದನ್ನೆಲ್ಲ ಪ್ರಶ್ನೆ ಮಾಡೋಷ್ಟು ಫ್ರೀ ಆಗೋದ್ಯಾ ನೀನು? ಹೇಳಾರ್ಯ, ಯಾಕೆ ಬಿಟ್ಟು ಬಂದೆ? ಫೋನ್ ನನ್ನ ಹತ್ರ ಇಲ್ದಿದ್ದರಿಂದ ಯಾವ ಪರಿಣಾಮ ಉಂಟಾಗಬೇಕಿತ್ತು ಅದು ಆಗಿದೆ ಚಂಡೆ. ಅನು ಕಾಲ್ಸ್ ಮೇಲೆ ಕಾಲ್ಸ್ ಮಾಡಿರ್ತಾಳೆ, ನಾನು ಸಿಗದೇ ಇದ್ದಾಗ ಬೇಜಾರು ಮಾಡ್ಕೊಂಡಿರ್ತಾಳೆ. ನಾನು ದಿಢೀರ್ ಅಂತ ಸರ್ಪ್ರೈಸ್ ಆಗಿ ಅವಳು ಮುಂದೆ ಹೋಗಿ ನಿಂತಾಗ ಅವಳು ಖುಷಿ ಪಟ್ಟಿದ್ದಾಳೆ. ಅವಳು ಪದೇ ಪದೇ ಕಾಲ್ಸ್ ಮಾಡಿದ್ದು, ನಾನು ಸಿಗದೇ ಇದ್ದಿದ್ದು ಎಲ್ಲಾನು ಮರ್ತು ಬಿಟ್ಟಿದ್ದಾಳೆ. ಬಿಟ್ಟು ಹಿಡಿಯೋದ್ರಲ್ಲಿ ಒಂಥರ ಖುಷಿ ಇದೆ ಚಂಡೆ, ಜಾಸ್ತಿ ಖುಷಿ ಇದೆ. ಅನು ಪ್ರಕಾರ ಈಗ ಅನುನೇ ಗೆದ್ದಿದ್ದಾಳೆ. ನೀರಿನ ಪ್ರಕಾರ ನಾನು ಫೋನ್ ಪಡೆಯೋದಕ್ಕಾದ್ರೂ ಅವಳನ್ನ ಮತ್ತೆ ಭೇಟಿ ಆಗ್ತೀನಿ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ನೀನೇ ಫೋನ್ ತಗೊಂಡ್ಬಂದ್ಬಿಟ್ಟೆ. ಮೀರಾ ನೋಡಿದ್ರೆ ಪಾಪ ಅನ್ಸುತ್ತೆ ಕಣೋ. ಯಾಕೆ? ಯಾಕೆಂದ್ರೆ ನಿನ್ಗೂ ಗೊತ್ತು
ನಾನು ವರ್ಕ್ ಎಲ್ಲ ಮುಗಿಸಿ ಮನೆಗೆ ರೀಚ್ ಆದ್ಮೇಲೆ ಆರ್ಯ ಸರ್ ಕಾಲ್ ಮಾಡ್ತಿದಾರಲ್ಲ, ಏನಾದ್ರೂ ಮಿಸ್ ಮಾಡ್ಬಿಟ್ನಾ? ಲೆಟ್ ಮಿ ಚೆಕ್. ಹಲೋ, ಹಾಯ್ ಸರ್, ಟೆಲ್ ಮಿ ಸರ್, ಡಿಡ್ ಐ ಮಿಸ್ ಎನಿಥಿಂಗ್? Yes, you did. ಸರ್, ನಾನು ಎಲ್ಲ ಕೆಲಸ ಮುಗಿಸೇ ಮನೆಗೆ ಹೊರಟೆ. ಏನ್ ಮಿಸ್ ಮಾಡಿದೆ, ಏನ್ ಮರ್ತೆ ಅಂತ ಗೊತ್ತಾಗ್ತಿಲ್ಲ. ಒಂದು ವಿಷಯನ ಮರ್ತಿದ್ಯಾ ಮೀರಾ? ಏನ್ ಸರ್ ಅದು? ನನ್ನ ಕೃತಜ್ಞತೆಗಳನ್ನ ತಗೊಳ್ಳೋದು ಮರ್ತಿದ್ಯಾ? ಸರ್, ನನ್ನ ಕ್ಷಮಿಸು ಮೀರಾ. ನನ್ನ ಫೋನ್ ಕಾಲ್ಸ್ ಹೊರೆನ ಅಷ್ಟು ಇವತ್ತು ನಿನ್ ಮೇಲೇನೆ ಹಾಕ್ತೆ. ಅದಕ್ಕೆ ನಾನು ನಿನಗೊಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಯುನೋ ಮೀರಾ, ಎಷ್ಟೋ ಜನ ದೂರದಲ್ಲಿರೋ ದೊಡ್ಡ ದೊಡ್ಡ ಕನಸುಗಳನ್ನ ಬೆನ್ನಟ್ಟಿ ಹೋಗ್ತಾರೆ. ಆದ್ರೆ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಸಂತೋಷ ಪಡೋದ್ರಲ್ಲಿ ಅಥವಾ ತಮ್ಮ ಹತ್ರನೇ ಇರೋ ಅಮೂಲ್ಯವಾದದ್ದನ್ನ ಗುರ್ಸೋದ್ರಲ್ಲಿ ಸೋಲ್ತಾರೆ. ನಾನಾ ತಪ್ಪು ಮಾಡಲ್ಲ ಮೀರಾ. I know your value. I want to appreciate you. Thank you, Meera. Thank you so much for being there for me. ಇಟ್ಸ್ ಮೈ ಡ್ಯೂಟಿ ಸರ್. ನೀವು ಥ್ಯಾಂಕ್ಸ್ ಹೇಳೋದು ಬೇಕಾಗಿಲ್ಲ. ಹೇಳಬೇಕು ಮೀರಾ. ನಿನಗೆ ಹೇಳ್ದೆ ಇನ್ಯಾರಿಗೆ ಯಾರು? Sir, this phone call means a lot to me, sir. I mean, sir, you're most welcome. And sir, I'm always there for you. No matter what. Forever, sir. Thanks again, Meera. Good night. Good night, sir. ಈ ಕ್ಷಣಕ್ಕೆ ಜಗತ್ತಲ್ಲೇ ಅತಿ ಸಂತೋಷವಾಗಿರೋ ವ್ಯಕ್ತಿ ಯಾರು ಗೊತ್ತಾ? ಹೇಳಿ, ನೀನು ಹೇಳು. ಮೀರಾ? ಅದಕ್ಕೆ ಯಾರನ್ನು ನೋಡಿ ಪಾಪ ಅನ್ಕೋಬಾರ್ದು. ನೀನು ಚಿಕ್ಕವನಿದ್ದಾಗಿಂದ ನೋಡಿದ್ದೀನಿ. ನಿನ್ನ ಹತ್ರ ಇನ್ನೂ ಕಲಿಯೋದು ಅದೆಷ್ಟಿದೆಯೋ. ಅನು, ಏನ್ ಕೇಳ್ತೀಯಾ? ಸಂಪತ್ತು ನಿಮ್ ಮನೆಯಿಂದ ಬಂದಾಗ್ಲಿಂದನು ಆರ್ಯ ಸರ್ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಫುಲ್ ಬಿಲ್ಡಪ್ ಕೊಡ್ತಾವನೆ. ಅದೇ ನಿಜನೋ ಸುಳ್ಳೋ ನಂಗೆ ಒಂದು ಗೊತ್ತಾಗ್ತಾ ಇಲ್ಲ. ಹಾಮ, ಎಲ್ಲ ನಿಜಾನೇ. ನೀವು ಅಪ್ಪ ಇಲ್ಲಿ ಬರ್ಬೇಕಿತ್ತು. ಎಷ್ಟು ಚೆನ್ನಾಗಿರೋದು ಗೊತ್ತಾ? ಬರೋಣ, ಅದಕ್ಕೇನಂತೆ. ಇನ್ನೊಂದಿನ ಬರ್ತೀನಿ ಬಿಡು. ಹ, ಇನ್ನೊಂದಿನ? ಏನ್ ನಿನಗ್ ನಾನು ಆಗಾಗ ಕರಿತಾ ಇರ್ಬೇಕಾ? ಇನ್ಮೇಲೆ ನಾನು ಹಾಗೆ ಮಾಡ್ತೀನಿ ತಡಿ. ನೀನ್ ಕರಿದೆ ಆ ಮನೆಗೆ ನಾನ್ ಬರೋದೇ ಇಲ್ಲ. ತವರು ಮನೆ ಬೀಗ್ರ ಮನೆ ಒಂದೇನೇನೆ. ಸರಿ ಬಿಡು, ನಾನ್ ಕಲ್ಸಿದ ಚಟ್ನಿ ಪುಡಿ ತಿಂದ್ಯಾ? ಉಪ್ಪು ಕಮ್ಮಿ ಹಾಕಿದೀನಿ ಕಣೆ. ಅಳಿಯಂದ್ರಿಗೆ ಉಪ್ಪು ಕಮ್ಮಿ ಹಾಕ್ಬೇಕಲ್ಲ, ಅದಕ್ಕೆ. ಓಹೋ, ಅದೇನದು ಅಳಿಯಂದ್ರ ಅಂತ ಸ್ಪೆಷಲ್ ಆಗಿ ಹೇಳ್ತಿದ್ಯಾ? ನಿಮ್ಮಿಬ್ರಿಗೂ ನನಗಿಂತ ಅವರೇ ಹೆಚ್ಚಲ್ವಾ? ನಿನಗೂ ಅಷ್ಟೇ ತಾನೆ. ನಮ್ಗಿಂತ ನಿನ್ ಗಂಡನೇ ಹೆಚ್ಚಲ್ವಾ? ಬಿಟ್ರೆ ನಲ್ಲಿ ಜಗಳ ಶುರು ಮಾಡ್ಕೊಂಡ್ಬಿಡ್ತಾಳೆ ಇವಳು. ಏನೇ ನಿಂದು? ನಾನಲ್ಲ, ನಿನ್ ಮಗಳು. ಅಮ್ಮ ಮಗಳನ್ನ ಹರಟೆ ಮುಗಿಲಿಲ್ವಾ ಫೋನಲ್ಲಿ? ನೆಟ್ವರ್ಕ್ ಕಂಪ್ನಿಗಳನ್ನೆಲ್ಲ ಉದ್ಧಾರ ಮಾಡ್ಬಿಡ್ತೀರಾ ನೀವು. ಅನು, ಏನನು ಏನು ಹೇಳ್ತಾ ಇಲ್ಲ? ನಮ್ಗಿಂತ ನಿನ್ಗೆ ನಿನ್ ಗಂಡನೇ ತಾನೇ ಹೆಚ್ಚು. ಅಮ್ಮ. ಹಲೋ ಅನು? ಹಲೋ ಸುಬ್ಬು, ಅದೇನ್ ಕಣ್ಣಾಗ್ತೋ ಏನೋ, ನೆಟ್ವರ್ಕ್ ಹೋಯ್ತು ಅನ್ಸುತ್ತೆ.
ಏನು ಕೇಳ್ತಾ ಇಲ್ವಲ್ಲ? ಹಲೋ, ಹಾಯ್. ಅನು, ಏನಾಯ್ತು? ಗಂಡ ಎಚ್ಚಲ್ವಾ ಅಂತ ಕೇಳಿದ್ರೆ ಹಾಯ್ ಅಂತಿದ್ಯಲ್ಲ? ಅಮ್ಮ, ನಾನು ಆಮೇಲೆ ಕಾಲ್ ಮಾಡ್ಲಾ? ಓ, ಸತ್ಯ ಹೇಳಕ್ಕೆ ಬಿಗುಮಾನನಾ? ಸರಿ ಸರಿ, ಚಟ್ನಿ ಪುಡಿನ ಬೇಗ ಬೇಗ ಖಾಲಿ ಮಾಡಿ, ಹಂಗೆ ಇಟ್ಬಿಡ್ಬೇಡಿ. ಹಾ ಸರಿ ಅಮ್ಮ. ಅನು, ಇನ್ನೊಂದು, ನಿನ್ಗೆ ಒಣಗಿರೋ ಸಾವಿಗೆ ಬೇಕು ಅಂದ್ರೆ ಹೇಳ್ ಕಳ್ಸು, ನಾನ್ ಮಾಡ್ಕೊಟ್ ಕಳಿಸ್ತೀನಿ. ನೀನೇ ಮಾಡ್ಕೋಬೇಕು ಅಂದ್ರೆ ಕೆಲ್ಸ ಜಾಸ್ತಿ ಇರುತ್ತಲ್ವಾ, ಕಷ್ಟ ಆಗುತ್ತೆ. ಅಮ್ಮ ಇರಿ ಒಂದ್ ನಿಮಿಷ. ಅನು, ಏನೇ ಏನಾರ ಹೇಳಿದ್ರೆ ಹೂ ಅಂತಿದ್ಯಾ ನೋಡ್ ನೀನು. ಹ್ಞೂ, ಏನೇ ಆಯ್ತು ನಿನ್ಗೆ? ಅಲ್ಲೆಲ್ಲ ಸರಿಗಿದೆ ತಾನೇ? ಅನು, ಏನೈತೆ? ಅದು ಅಮ್ಮ, ಕಪ್ಪೆ ಅಮ್ಮ, ಕಪ್ಪೆ ರೂಮ್ ಒಳಗ್ ಬಂದ್ಬಿಟ್ಟಿದೆ. ಕಪ್ಪೆನಾ? ಇದೇನೇ ಇದು? ನಮ್ಮ ಒಟ್ಟಾರದವ್ರು ಹೇಳ್ತಾರೆ ಹೇಳ್ತಿದ್ಯಾ? ನಿಮ್ಮನೆ ಕಪ್ಪೆ ಹೇಗೆ ಬರುತ್ತೆ? ಅಮ್ಮ ಹೋಮ ಆಫೀಸ್ ಇಂದ ಈಗ ತಾನೇ ಬಂದಿದೆ. ಸುಬು, ಸ್ವಲ್ಪ ಬಾಯ್ಲಿ. ಇವತ್ತೇನಾರ ಅಷ್ಟಮಿನಾ? ಒಂದು ನಿಮಿಷ ಇರು. ಬೇಗ ನೋಡು ಸುಬು. ಇಲ್ವಲ್ಲ? ಮತ್ತೆ ಯಾಕನು ಹಿಂಗ್ ಮಾತಾಡ್ತಿದ್ದಾಳೆ? ಅಮ್ಮ ಸರಿ, ಮೊದ್ಲು ನಾನು ಈ ಕಪ್ಪೆನ ಓಡಿಸಿ ನಾನು ಹಿಂಗ ಆಮೇಲೆ ಫೋನ್ ಮಾಡ್ತೀನಿ. ಸರಿಮ್ಮ, ಬಾಯ್. ಜಿರ್ಲೆಗೆ ಅಷ್ಟು ಎದ್ರುಕೊಳ್ಳೋಳು ಕಪ್ಪೆನ ಹೆಂಗ್ ಓಡಿಸ್ತಾಳೆ? ಏನೇನಿಂದು? ಅಯ್ಯೋ, ಅನು ರೂಮಲ್ಲಿ ಕಪ್ಪೆ ಸೇರ್ಕೊಂಡಿದ್ಯಂತೆ. ಮನೆಗ್ ಕಪ್ಪೆ ಸೇರ್ಕೊಂಡ್ರೆ ಓಡ್ಸೋದ್ ಕಷ್ಟ, ಆಗಾಗ ಬರ್ತಾ ಇರತ್ತೆ. ಸುಬ್ಬು, ನಿನಗ್ ನೆನ್ಪಿದ್ಯಾ ನಮ್ಮನೇಲಿ ಒಂದ್ಸರಿ ಕಪ್ಪೆ ಸೇರ್ಕೊಂಡಿತ್ತಲ್ಲ? ನೆನ್ಪಿಲ್ಲ ಕಣೆ. ಹೋಗ್ ಕೆಲ್ಸ ನೋಡು. ಕಪ್ಪೆ ಮನೆ ಒಳಗಡೆ ಬಂದ್ರೆ ಏನ್ ಫಲ ಅಂತ ಒಂದ್ಸರಿ ಚೆಕ್ ಮಾಡ್ಬೇಕು. ನಾನ್ ಕಪ್ಪೆನಾ? ಸಾರಿ. ಅಲ್ಲ, ಆನೆ, ಹುಲಿ, ಸಿಂಹ ಏನಾದ್ರೂ ಹೇಳ್ಬೋದಿತ್ತು. ಕಪ್ಪೆ ಅಂದಿದೆಯಲ್ಲ ನನ್ನ. ಅಲ್ಲ ಸರ್, ರೂಮ್ ಒಳಗೆ ಆನೆ ಬಂತು, ಸಿಂಹ ಬಂತು ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ? ಅಗ್ರೀಡ್. ಸರಿ, ನಾನು ಕಪ್ಪೆ ಅಂದ್ರೆ ನೀನೇ ನನ್ನ ರಾಜಕುಮಾರಿ. ರಾಜಕುಮಾರಿ ಮತ್ತೆ ಕಪ್ಪೆ ಕಥೆ ಗೊತ್ತಲ್ವಾ? ದ ಪ್ರಿನ್ಸೆಸ್ ಅಂಡ್ ದ ಫ್ರಾಗ್. ಸರ್, ನಾನು ಕನ್ನಡ ಮಾಧ್ಯಮ. ಕಪ್ಪೆ, ಖಾರ ಖಾರ, ತುಪ್ಪ, ಜಲಿ ಜಲಿ, ಇದು ಚೆನ್ನಾಗ್ ಗೊತ್ತು. ಅದ್ ನನಗೂ ಗೊತ್ತು, ಯಾಕಂತಂದ್ರೆ ನಾನು ಕನ್ನಡ ಮಾಧ್ಯಮನೇ. ಆದ್ರೆ ನನಗೆ ರಾಜಕುಮಾರಿ ಮತ್ತೆ ಕಪ್ಪೆ ಕಥೆನೂ ಗೊತ್ತು. ಎಂಥ ಹಣೆ ಬರಹ ನಿಂದು. ಇಂಥ ಮುದ್ದಾದ ಮುಖ ಇರೋ ಪುಟ್ಟ ಹುಡುಗಿಗೆ ಈ ಕಪ್ಪೆ ಗಂಡನಾಗ ಸಿಗ್ಬೇಕಾ? ಎಂಥ ಅನ್ಯಾಯ ಅಲ್ವಾ? ಆದ್ರೂ ಈ ಕಪ್ಪೆಗೆ ರಾಜಕುಮಾರನನ್ನಾಗಿ ಮಾಡೋದು ನಿನ್ನ ಕೈಲಿದೆ ಅಲ್ಲ, ನಿನ್ನ ಮುತ್ತಲಿದೆ. ಕಥೆಯಲ್ಲಿ ಏನಾಗತ್ತೆ ಅಂತಂದ್ರೆ, ಒಂದು ಕಪ್ಪೆ ಪದೇ ಪದೇ ರಾಜಕುಮಾರಿ ಕೋಣೆಯೊಳಗೆ ಬರ್ತಾ ಇರುತ್ತೆ. ಬಂದು ನನ್ನ ಶಾಪ ವಿಮೋಚನೆ ಮಾಡು ಅನ್ನತ್ತೆ. ಅದ್ ಹೇಗೆ ಅಂತಂದ್ರೆ, ರಾಜಕುಮಾರಿ ಕಪ್ಪೆಗೆ ಮುತ್ತು ಕೊಟ್ಟಿದ್ದೆ ಈ ಕಪ್ಪೆ ರಾಜಕುಮಾರ ಆಗ್ತಾನೆ. ಆಮೇಲೆ ಅವರಿಬ್ರು ಮದುವೆ ಆಗಿ ಸುಖವಾಗಿ ಸಂಸಾರ ಮಾಡ್ತಾರೆ. ದೇ ಲಿವ್ ಹ್ಯಾಪಿಲಿ ಎವರ್ ಆಫ್ಟರ್. ಹಾಗೇನೆ Your Highness, give me a kiss and make me your prince.
ಲುಕ್ ಆಟ್ ಮೀ, ಬಿಳಿಗಡ್ಡದ ರಾಜಕುಮಾರ. ಸರ್, ನೀವು ನನ್ ರಾಜ್ಕುಮಾರ ಡಾಕ್ಟರ್ ಕಿಂಗ್. ನೀವ್ ಹೀಗೆ ದಿನಾ ಕ್ಯೂನಲ್ಲಿ ನಿಂತ್ಕೊಂಡು ನೀರ್ ಹಿಡಿತೀರಿ. ಅಲ್ಲಿ ಆರ್ಯ ಸರ್ ಮನೆಯಲ್ಲಿ 24 ಗಂಟೆನೂ ನೀರ್ ಬರೋದ್ ಗೊತ್ತಾ? 24 ಗಂಟೆನೂ ನೀರ್ ಬರುತ್ತಾ? ಇಂಥ ಅದೃಷ್ಟ ನಮ್ಗೆಲ್ ಬರ್ಬೇಕು ಸುಮಾ. ಹೋದ್ ಜನ್ಮದಲ್ಲಿ ಪುಣ್ಯ ಮಾಡಿದ್ರೇನೋ ಅಂತ ಜೀವನ ಸಿಗಕ್ಕೆ. ಮುಂದಕ್ಕೆ ಹೇಳೋ ಸಂಪತ್. ಮುಂದೆ ಏನಂತ ಹೇಳಿ, ಆರ್ಯ ಸರ್ ಅವ್ರ ಕೈಯಾರೆ ಊಟ ಬಡಿಸಿದ್ರು. ಅವಾಗ ಊಟ ಮಾಡಿದ್ದು ಇನ್ನೂ ತೆಗ್ ಬರ್ತಿದೆ, ಅಷ್ಟು ಬಾಟಾಗಿತ್ತು ಊಟ. ಇನ್ನೂ ಬರ್ತಿದೆ ಅಂದ್ರೆ ಅಜೀರ್ಣ ಆಗಿರ್ಬೇಕು, ನೋಡ್ಕೋ. ಅದು ಅಜೀರ್ಣ ಅಲ್ಲ, ನಿಮ್ಗೆ ಹೊಟ್ಟೆ ಉರಿ. ಏಯ್, ಹೇಗಿದ್ಯಾ ಮೈಗೆ? ನನಗೆ ಹೊಟ್ಟೆ ಉರಿ ಅಂತೀಯ? ಅತ್ತೆ, ನಾನು ತಮಾಷೆ ಮಾಡ್ದೆ. ನೀವೇನಾದ್ರು ಅವ್ರ ಮನೆಗೆ ಹೋಗಿ ಬಂದು ಹೀಗೆ ನನ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರೆ ನನ್ಗೂ ಹೀಗೆ ಹೊಟ್ಟೆ ಉರಿಯೋದು. ಅದ್ ಕಾಮನ್ ಬಿಡಿ. ನೀವೆಲ್ಲ ಅವ್ನ್ ಹೇಳೋದನ್ನ ಕೇಳಿಸ್ಕೊತಾ ನಿಂತಿದ್ದೀರಲ್ಲ, ನಿಮ್ಗೆಲ್ಲ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಅಯ್ಯೋ ರಜನಿ, ಕೆಲ್ಸ ಇದ್ದಿದ್ದೆ. ಇರೋ ಸಂಪತ್, ನೀನು ಆರ್ಯ ಸರ್ ಮನೆಗೆ ಹೋದಾಗ ಅವ್ರ ಮೊದಲನೇ ಹೆಂಡತಿ ಫೋಟೋ ನೋಡಿದ್ಯಾ? ಆಂಟಿ, ನೀವ್ ಯಾಕೋ ಟ್ರ್ಯಾಕ್ ಬದಲಾಯಿಸ್ತಿದ್ದೀರಾ? ನನಗೂ ಆರ್ಯ ಸರ್ ಮೊದಲನೇ ಹೆಂಡತಿ ಫೋಟೋ ನೋಡ್ಬೇಕು ಅಂತ ಆಸೆ, ಅದಕ್ಕೆ ಕೇಳ್ದೆ. ತಪ್ಪೇನು? ಇರ್ಲೇಬೇಕಲ್ವಾ? ಇವಾಗ ಕಸ್ತೂರಿ ನಿವಾಸ ಮೂವಿಯಲ್ಲಿ ಅಣ್ಣವ್ರ ಹಳೆ ಹೆಂಡತಿ ಫೋಟೋ ಇತ್ತಲ್ಲ, ಹಾಗೆ ಇವ್ರ ಮನೇಲೂ ಇವ್ರ ಹಳೆ ಹೆಂಡತಿ ಫೋಟೋನ ಗೋಡೆ ಮೇಲೆ ದೊಡ್ಡದಾಗಿ ಹಾಕಿರ್ಬೇಕು ಅನ್ಸುತ್ತೆ, ಅಲ್ವೇನೋ? ಇಲ್ಲ ಇಲ್ಲ, ಆ ತರದ್ ಯಾವ ಫೋಟೋನು ಇಲ್ಲ. ದೊಡ್ಡದು ಇಲ್ಲ, ಚಿಕ್ಕದು ಇಲ್ಲ. ನಿಮ್ಗೆಲ್ಲ ಅನು ಹೇಗಿದ್ದಾಳೆ ಅನ್ನೋದಕ್ಕಿಂತ ಆರ್ಯ ಸರ್ ಮೊದಲನೇ ಹೆಂಡತಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಅಲ್ವಾ? ನೀವೇನೇ ಹೇಳಿ, ಅನುನೇ ಆರ್ಯ ಸರ್ ಹೆಂಡತಿ, ಇಷ್ಟೇ ವಿಷಯ. ಕರೆಕ್ಟ್ ಆಗಿ ಹೇಳ್ದೆ ರಮ್ಯಾ. ಏನೋ ಎಲ್ಲ ಕೆತ್ಕಿ ಕೆತ್ಕಿ ಕೇಳ್ತಾ ಇದ್ದಂಗಿತ್ತು. ನೀವ್ಯಾಕ್ ನನ್ ಕಡೆನೇ ನೋಡ್ತಿದ್ದೀರಾ ಪುಷ್ಪ ಅವ್ರೆ? ನಾನೇನು ಕೇಳಿಲ್ಲ. ಕೇಳಿದ್ರು ಪರವಾಗಿಲ್ಲ ಬಿಡಿ. ರಮ್ಯಾ, ಅನುಮನೇಲಿ ಏನಾದ್ರು ಕಪ್ಪೆ ನೋಡಿದ್ಯಾ? ಕಪ್ಪೆನಾ? ಹ್ಞೂ, ಸಿಕ್ಕಾಪಟ್ಟೆ ಕಪ್ಪೆ ಕಾಟ ಅಂದ್ಲು ನಮ್ಮನು. ಈ ಕಪ್ಪೆಗಳು ಹೆಂಗೆ ಅಂದ್ರೆ ಒಂದ್ಸಲಿ ಒಂದ್ ಜಾಗಕ್ಕೆ ಬಂತು ಅಂದ್ರೆ ಅಲ್ಲಿಗೆ ಬರ್ತಾ ಇರುತ್ತೆ, ಹೋಗೋದೇ ಇಲ್ಲ. ನನ್ಗೆ ನನ್ನ ರಾತ್ರಿಯಿಂದ ಕಪ್ಪೆದೇ ಯೋಚನೆ. ಕಪ್ಪೆ ಓಡಿಸೋದು ಸುಲಭ ಪುಷ್ಪ ಅವ್ರೆ, ಅದು ಓಡಾಡೋ ಕಡೆ ಅದಕ್ಕೊಂದ್ ಸ್ವಲ್ಪ ವಿನಿಗರ್ ಸ್ಪ್ರೇ ಮಾಡಿದ್ರೆ ಅದ್ ಮತ್ತೆ ಬರೋದಿಲ್ಲ ನೋಡಿ. ವಿನಿಗರ ಹಂಗಂದ್ರೆ? ಅನುಗ್ ಗೊತ್ತಿರುತ್ತೆ, ನೀವ್ ಹೇಳಿ. ಸರಿ, ಹಂಗಾದ್ರೆ ಆದಷ್ಟು ಬೇಗ ಅನುಗ್ ಹೇಳ್ತೀನಿ. ಸುಖ ಸಂಸಾರದ ಮಧ್ಯೆ ಕಪ್ಪೆ ಕಾಟ ಯಾಕೆ ಅಲ್ವಾ? ಅಂದ್ರೆ ಸಂಸಾರ ಸುಖವಾಗಿದೆ ಅಂದಂಗಾಯ್ತು. ಸುಖವಾಗಿದೆ, ಎಲ್ಲ ಚೆನ್ನಾಗಿದೆ. ನಿಮ್ಗೆ ಯಾಕೆ ಆ ಡೌಟು? ಮೊಮ್ಮಗು ಬರಕ್ಕೆ ಕಾಯ್ತಾ ಇದ್ದೀವಿ. ಏನಾದ್ರು ಸಮಸ್ಯೆ ಇದ್ರೆ ಪಂಚಾಯತಿ ಮಾಡಕ್ ನಿಮ್ಮ ಹತ್ರನೇ ಬರ್ತೀನಿ. ಈಗ ಕಪ್ಪೆ ಸಮಸ್ಯೆ ಹೇಳಲಿಲ್ವಾ, ಹಾಗೆ. ಆಂಟಿ, ಸಂಪತ್ ಇವ್ರೆಲ್ರೂ ಮುಂದೆ ಆರ್ಯ ಸರ್ ಗುಣಗಾನ ಮಾಡ್ತಿದ್ದ. ಹೌದೇನೋ? ಹೂ ಆಂಟಿ, ನನ್ನನ್ನ ಅವ್ರ ಮನ್ಲಿ ಹಾಗ್ ನೋಡ್ಕೊಂಡ್ರು. ಓಹೋ, ಹೌದಾ? ನಮ್ಮ ಅಳಿಯಂದ್ರು ಅಂದ್ರೆ ಹಾಗೇನೆ. ಮೇಡಮ್, ಕಾಫಿನೇ ಕುಡ್ದಿಲ್ಲ? ಅಯ್ಯೋ ಸಾರಿ ಅಣ್ಣ, ನಾನ್ ಮರ್ತೇ ಹೋದೆ. ಸರಿ, ನಾನು ಬೇರೆ ತತ್ತೀನಿ ಬಿಡಿ. ಅಣ್ಣ ಬೇಡ, ಮಯೂರ್ನ ಒಳಗ್ ಬರೋದಕ್ಕೆ ಹೇಳ್ತೀರಾ? ಸರಿ. ಯಾಕೆ ಇಷ್ಟೊಂದು ಎರರ್ ಬರ್ತಿದೆ? ಬ್ಯಾಲೆನ್ಸ್ ಶೀಟ್ ನೋಡೋದಕ್ಕೆ ನನಗೆ ಬರ್ತಿಲ್ವಾ? ಅಥವಾ ಏನಾದ್ರೂ ತಪ್ಪಾಗಿದ್ಯಾ?